ಒಬ್ಬ ಮನುಷ್ಯನಿಗೆ ಸಾಧಿಸಬೇಕು ಅನ್ನೋ ಛಲ ಇದ್ರೆ ಅವನು ಏನನ್ನಾದ್ರೂ ಸಾಧಿಸ್ತಾನೆ ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ನಮ್ಮ ವಿಶ್ವಪೂರ್ಣಿಮಾ ಯೋಗ ಕೇಂದ್ರದ ಸಂಸ್ಥಾಪಕರಾದ ಡಾಕ್ಟರ್ ವೆಂಕಟೇಶ್ ಗುರುಜಿ ಅವರು. 11ನೇ ವಯಸ್ಸಿಗೆ ಯೋಗ ದೀಕ್ಷೆ, ಸಿದ್ಧರ ದೀಕ್ಷೆ. 12ನೇ ವಯಸ್ಸಿಗೆ ಸಿದ್ಧರ ಗುಹೆಯಲ್ಲಿ ರಾತ್ರಿ ಪೂರ್ತಿ ಧ್ಯಾನ. ನಾನು ಹೇಳೋಕ್ ಹೊರಟಿರೋ ಸ್ಟೋರಿ ಯಾವುದು ಅಂದ್ರೆ, ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಪ್ರಾರಂಭವಾಗಿದ್ದ ಯೋಗ ತರಗತಿಯೊಂದು ಸಾವಿರಾರು ಜನರ ಜೀವನಕ್ಕೆ ಆರೋಗ್ಯ, ಸಂತೋಷ, ನೆಮ್ಮದಿಯನ್ನು ತಂದುಕೊಟ್ಟಿರೋದರ ಬಗ್ಗೆ. ಕೇವಲ ಒಬ್ಬ ಸಾಮಾನ್ಯ ರೈತರೊಬ್ಬರ ಮಗ ಇಂದು ಬೆಂಗಳೂರಿನಲ್ಲಿ 4 ಯೋಗ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ. ಕೋವಿಡ್ ಸಮಯದಲ್ಲೂ ಕೂಡ ಧೃತಿಗೆಡದೆ ಯೋಗ ಕೇಂದ್ರವನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲವೇ ಅಲ್ಲ. ವಿಶ್ವ ಪೂರ್ಣಿಮಾದ ಸಾಧನೆಗಳು: 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಿದ್ದಾರೆ. ನಮ್ಮ ಯೋಗ ತರಗತಿಗಳ ಮೂಲಕ ಜನರು ತಮ್ಮ ಬೆನ್ನು ನೋವು, ಮೊಣಕಾಲು ನೋವು, ತಲೆನೋವು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಬಿಪಿ, ಮಧುಮೇಹ ಮತ್ತು ಥೈರಾಯ್ಡ್ ಕಾಯಿಲೆಗಳನ್ನು ಹಿಮ್ಮುಖಗೊಳಿಸಿದ್ದಾರೆ. ಆತಂಕ, ಒತ್ತಡ ಮತ್ತು ಅನೇಕ ಮಾನಸಿಕ ಅಸ್ವಸ್ಥತೆಗಳ ಸುಧಾರಣೆಯಾಗಿದೆ. 2,000ಕ್ಕೂ ಹೆಚ್ಚು ಯೋಗ ಶಿಕ್ಷಕರು ಮತ್ತು ಯೋಗ ಚಿಕಿತ್ಸಕರನ್ನು ತಯಾರಿಸಿದೆ. ಇಲ್ಲಿ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯೋಗ ಶಿಕ್ಷಕರ ತರಬೇತಿಯನ್ನು ಪೂರ್ಣಗೊಳಿಸಿ ಶಾಲೆ, ಕಾಲೇಜುಗಳಲ್ಲಿ, ಯೋಗ ಕೇಂದ್ರಗಳಲ್ಲಿ ಯೋಗ ಬೋಧಕರಾಗಿದ್ದಾರೆ ಮತ್ತು ಯುಎಸ್, ಯುಕೆ ಸೇರಿದಂತೆ ಹೊರ ದೇಶಗಳಲ್ಲೂ ಸಹ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 10,000ಕ್ಕೂ ಹೆಚ್ಚು ಆರೋಗ್ಯ ಹಾಗೂ ಸಂತೋಷಕರ ಕುಟುಂಬವನ್ನು ನಿರ್ಮಿಸಿದೆ. ಇಲ್ಲಿನ ಕಾರ್ಯಾಗಾರಗಳಿಂದ ಸಾಕಷ್ಟು ಜನರ ಸಂಬಂಧದ ಸಮಸ್ಯೆಗಳು, ಶಿಕ್ಷಣ, ಉದ್ಯೋಗ, ಹಣಕಾಸಿನ ತೊಂದರೆಗಳು ದೂರವಾಗಿ ಸಂತೋಷಕರ ಕುಟುಂಬಗಳ ನಿರ್ಮಾಣವಾಗಿದೆ. 30 ಯೋಗ ಪುಸ್ತಕಗಳನ್ನು ಪರಿಚಯಿಸಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಷ್ಟೆಲ್ಲ ಹೆಸರು ಮಾಡಿರೋ ಬೆಂಗಳೂರಿನ ನಂಬರ್ 1 ಯೋಗ ಕೇಂದ್ರವಾದ ವಿಶ್ವಪೂರ್ಣಿಮಾ ಹಾಗೂ ಅದರ ಫೌಂಡರ್ ಡಾಕ್ಟರ್ ವೆಂಕಟೇಶ್ ಗುರುಜಿಯವರ ಬದುಕಿನ ಪ್ರಯಾಣದ ಬಗ್ಗೆ ತಿಳಿಯೋಣ. ವೆಂಕಟೇಶ್ ಗುರುಜಿ ಮೂಲತಃ ಕರ್ನಾಟಕ ರಾಜ್ಯದ ಸಣ್ಣ ಹಳ್ಳಿಯೊಂದರ ಒಬ್ಬ ಸಾಮಾನ್ಯ ರೈತರೊಬ್ಬರ ಮಗ. ಚಿಕ್ಕ ವಯಸ್ಸಿನಿಂದಲೇ ಯೋಗದ ಬಗ್ಗೆ ಆಸಕ್ತಿ ಹೊಂದಿದ್ದ ಇವರು ಓದಿದ್ದು MBA. ಐಟಿ ಕಂಪನಿಯಲ್ಲಿ ಕೆಲಸವೇನೋ ಸಿಗುತ್ತದೆ. ಆದರೆ ಇವರ ಯೋಗ ಹಾಗೂ ಆಧ್ಯಾತ್ಮದ ಒಲವು ಇವರನ್ನು ಯೋಗ ಶಿಕ್ಷಣದ ಕಡೆಗೆ ಕರೆದುಕೊಂಡು ಬರುತ್ತದೆ. ಕೇವಲ ತನ್ನ ಪ್ಯಾಷನ್ ಹಾಗೂ ಸಾಮಾಜಿಕ ಸೇವೆಗಾಗಿ ಅವರು ಉಚಿತ ಯೋಗ ತರಗತಿಗಳನ್ನು ಪ್ರಾರಂಭ ಮಾಡುತ್ತಾರೆ. ದಿನದಿಂದ ದಿನಕ್ಕೆ ಯೋಗ ಕಲಿಯೋಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ಗುರುಜಿ ತಮ್ಮ ಮೊದಲ ಯೋಗ ಕೇಂದ್ರವನ್ನು ಬೆಂಗಳೂರಿನ HAL ನಲ್ಲಿ ಪ್ರಾರಂಭಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಯೋಗ ಶಿಕ್ಷಣವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ವೆಂಕಟೇಶ್ ಅವರು ಸಾಕಷ್ಟು ಯೋಗ ಹಾಗೂ ಪರ್ಸನಲ್ ಟ್ರೈನಿಂಗ್ ತರಗತಿಗಳನ್ನು ದೇಶದ ವಿವಿಧ ಕಡೆಗೆ ಹೋಗಿ ಕಲಿತಾರೆ. ಅವರು ಯೋಗ ಮತ್ತು ಜೀವ ವಿಜ್ಞಾನದಲ್ಲಿ PhD ಹಾಗೂ ಹೈಪೋಥೈರಾಯಿಡಿಸಂ ನಲ್ಲಿ ಡಾಕ್ಟರೇಟ್ ಪಡೆಯುತ್ತಾರೆ. ಯೋಗ ಆಚಾರ್ಯ ಮತ್ತು ಯೋಗ ರತ್ನ ಸೇರಿದಂತೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿಗಳು ಮತ್ತು ಮನ್ನಣೆಗಳನ್ನು ಪಡೆಯುತ್ತಾರೆ. ನಂತರ ಅವರು ತಮ್ಮ ಸಾಫ್ಟ್ವೇರ್ ಉದ್ಯೋಗವನ್ನು ಬಿಟ್ಟು ಸಂಪೂರ್ಣವಾಗಿ ತಮ್ಮನ್ನು ತಾವು ಯೋಗದಲ್ಲಿ ತೊಡಗಿಸಿಕೊಳ್ತಾರೆ. ಗುರುಜಿ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಜನ ಸಾಧು ಸಂತರು, ಅವಧೂತರು, ಸ್ಪಿರಿಚುವಲ್ ಮಾಸ್ಟರ್ಸ್ ನ ಭೇಟಿ ಮಾಡ್ತಾರೆ. ಸಾಕಷ್ಟು ಜ್ಞಾನವನ್ನ ಸಂಪಾದಿಸ್ತಾರೆ. ವಾರಣಾಸಿ, ಚಿದಂಬರಂ, ಚೆನ್ನೈ ಸೇರಿದಂತೆ ದೇಶದ ವಿವಿಧೆಡೆ 500ಕ್ಕೂ ಹೆಚ್ಚು ಕಾರ್ಯಾಗಾರಗಳಿಗೆ ಹಾಜರಾಗ್ತಾರೆ. ಹಿಮಾಲಯದ ಸ್ಪಿರಿಚುವಲ್ ಮಾಸ್ಟರ್ಸ್ ಜೊತೆ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡ್ತಾರೆ. ಹಗಲು ರಾತ್ರಿ ವಿಶ್ವ ಪೂರ್ಣಿಮಾದ ಯಶಸ್ಸಿಗೆ ಶ್ರಮಿಸ್ತಾರೆ. ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಯೋಗ ತರಗತಿಗಳನ್ನು ಪ್ರಾರಂಭ ಮಾಡಿದ ಹೆಗ್ಗಳಿಕೆ ಹಾಗೂ ಪೂರ್ಣ ಸಮಯದ ಫುಲ್ ಟೈಮ್ ಯೋಗ ತರಗತಿಗಳನ್ನು ಪ್ರಾರಂಭ ಮಾಡಿದ ಹೆಗ್ಗಳಿಕೆ ನಮ್ಮ ವಿಶ್ವ ಪೂರ್ಣಿಮಾ ಯೋಗ ಕೇಂದ್ರದ್ದು. HAL ಶಾಖೆ ಜೊತೆಗೆ ಹೊಸ ತಿಪ್ಪಸಂದ್ರ ಹಾಗೂ ಇಂದಿರಾನಗರದಲ್ಲಿ ಹೊಸ ಶಾಖೆಗಳನ್ನ ಪ್ರಾರಂಭಿಸುತ್ತಾರೆ ಹಾಗೂ ಯೋಗ ಶಿಕ್ಷಕರ ತರಬೇತಿ ಶಾಲೆಯನ್ನು HAL ನಲ್ಲಿ ಪ್ರಾರಂಭಿಸುತ್ತಾರೆ. ಹೊಸ ಯೋಗ ಶಿಕ್ಷಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ತಾರೆ. 30ಕ್ಕೂ ಹೆಚ್ಚು ವರ್ಷಗಳಿಂದ ವಿಶ್ವ ಪೂರ್ಣಿಮಾದಲ್ಲಿ ಪ್ರತಿ ದಿನ ಅಂದರೆ ವಾರದ 7 ದಿನಗಳು ಯೋಗ ತರಗತಿಗಳು ನಡೆಯುತ್ತಿವೆ. ಇಲ್ಲಿ ಯೋಗ ಮಾತ್ರವಲ್ಲದೆ ಬ್ಯಾಚ್ ಫ್ಲವರ್ ರೆಮಿಡೀಸ್, ಮಂತ್ರ ಯೋಗ, ಮುದ್ರ ಯೋಗ, DNA ರಿಪ್ರೋಗ್ರಾಮಿಂಗ್, ಕಾರ್ಯಸಿದ್ಧಿ ಕ್ರಿಯಾ ಯೋಗ, ಅಬಂಡೆನ್ಸ್ ಮೈಂಡ್ ಸೆಟ್, ಆಕ್ಯುಪ್ರೆಷರ್ ಶಿಕ್ಷಕರ ತರಬೇತಿ, ಚಕ್ರ ಹೀಲಿಂಗ್ ಶಿಕ್ಷಕರ ತರಬೇತಿ, ಹೀಗೆ ಸಾಕಷ್ಟು ಕಾರ್ಯಾಗಾರಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಇದರಿಂದ ಸಾವಿರಾರು ಜನ ಪ್ರಯೋಜನಗಳನ್ನು ಪಡೆದಿದ್ದಾರೆ. 4 ಶಾಖೆಗಳಲ್ಲಿ ಯೋಗ ತರಗತಿಗಳು ಹಾಗೂ ಯೋಗ ಶಿಕ್ಷಕರ ತರಬೇತಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ರು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹೀಗಿರುವಾಗ COVID-19 ವಿಶ್ವ ಪೂರ್ಣಿಮಾವನ್ನು ಅಲುಗಾಡಿಸಿ ಬಿಟ್ಟಿತ್ತು. ಯಾವಾಗ ಕರ್ನಾಟಕದಲ್ಲಿ ಲಾಕ್ಡೌನ್ ಘೋಷಣೆ ಆಯ್ತೋ ಆಗಲೇ ಸಾಕಷ್ಟು ಯೋಗ ಕೇಂದ್ರಗಳು ಸಂಪೂರ್ಣವಾಗಿ ಮುಚ್ಚಿ ಹೋದವು. ವಿಶ್ವ ಪೂರ್ಣಿಮಾಗೂ ಅದರ ಪೆಟ್ಟು ದೊಡ್ಡದಾಗೆ ಇತ್ತು. ವೆಂಕಟೇಶ್ ಅವರು ದೊಡ್ಡ ಮಟ್ಟದಲ್ಲಿ ಹಣದ ಸಮಸ್ಯೆಯನ್ನು ಎದುರಿಸಿದ
ಪ್ರಯತ್ನಿಸಿದ್ರು ಸಾಕಷ್ಟು ವಿದ್ಯಾರ್ಥಿಗಳನ್ನು ಕಳೆದುಕೊಂಡು ತಮ್ಮ ಯೋಗ ಕೇಂದ್ರಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ತಾವು ಸಂಪಾದಿಸಿದ್ದೆಲ್ಲವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಆದರೂ ಅವರು ಧೈರ್ಯಗೆಡಲಿಲ್ಲ. ಆನ್ಲೈನ್ ಯೋಗ ತರಗತಿಗಳನ್ನು ಪ್ರಾರಂಭಿಸಿದ್ರು. ಸಾಕಷ್ಟು ಜನ ಅವರ ಸ್ನೇಹಿತರು, ವಿದ್ಯಾರ್ಥಿಗಳು, ಕೈಗಾರಿಕೋದ್ಯಮಿಗಳು ಅವರ ಜೊತೆ ನಿಂತು ಸಹಾಯ ಮಾಡಿದ್ರು. ವಿಶ್ವ ಪೂರ್ಣಿಮಾವನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತೆಗೆದುಕೊಂಡು ಬಂದ್ರು. ಅಫಿಷಿಯಲಿ ಇಂದಿಗೂ ವಿಶ್ವ ಪೂರ್ಣಿಮಾ ಬೆಂಗಳೂರಿನ ನಂಬರ್ 1 ಯೋಗ ಕೇಂದ್ರವಾಗಿದೆ. ಸಾವಿರಾರು ಜನರ ಜೀವನದ ಸಂತೋಷ ಹಾಗೂ ನೆಮ್ಮದಿಗೆ ಕಾರಣವಾಗಿದೆ. ಒಬ್ಬ ಮನುಷ್ಯನಿಗೆ ಡೆಡಿಕೇಶನ್ ಅನ್ನೋದು ಇದ್ರೆ, ಇನ್ನೊಬ್ಬರ ಒಳಿತನ್ನು ಬಯಸ್ತಾ ಇದ್ರೆ ಎಂತ ಸಂದರ್ಭಗಳನ್ನು ಕೂಡ ಧೈರ್ಯವಾಗಿ ಎದುರಿಸಬಹುದು, ಸಕ್ಸಸ್ ಅನ್ನು ಪಡಿಬಹುದು ಅನ್ನೋದಕ್ಕೆ ವೆಂಕಟೇಶ್ ಗುರೂಜಿ ಅವರ ಜೀವನ ನಮ್ಮ ಇಂದಿನ ಯುವ ಜನತೆಗೆ ಒಂದು ಮಾದರಿಯಾಗಿದೆ. ವೆಂಕಟೇಶ್ ಗುರೂಜಿ ಹಾಗೂ ಅವರ ಸಿಬ್ಬಂದಿಗಳ ಯೋಗ ತರಗತಿಗಳಿಗೆ ಹಾಜರಾಗಿ ಆರೋಗ್ಯಕರ ಹಾಗೂ ಸಂತೋಷಕರವಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಶ್ವ ಪೂರ್ಣಿಮಾ ಯೋಗ ಕೇಂದ್ರ ಬೆಂಗಳೂರು. ಥ್ಯಾಂಕ್ ಯು.